ನಾವು ರೈತ ಸಂಘಟನೆ ಆಗಿ ನಾವು ಹಳ್ಳಿಗಳಲ್ಲಿ ಸಂಘಟನೆ ಮಾಡ್ತಿರ್ತೀವಿ, ಸಂಘಟನೆಯನ್ನು ರೈತರೊಡನೆ ಮಾತಾಡ್ತಿರ್ತೀವಿ ಪ್ರತಿದಿನ. ಆದರೆ ಹಳ್ಳಿಯನ್ನು ಬಿಟ್ಟು ನಗರಗಳಿಗೆ ಬೇರೆ ಬೇರೆ ಉದ್ಯೋಗಕ್ಕೆ ಬಂದು ಸೇರ್ಕೊಂಡಿರುವಂಥ ಜನ ಏನಿದ್ದಾರೆ ಅವರನ್ನು ನಾವಿನ್ನೂ ಮಾತಾಡಿಸೇ ಇಲ್ಲ. ಹಾಗಾಗಿ ಹಳ್ಳಿ ಮತ್ತು ನಗರಗಳ ಮಧ್ಯದಲ್ಲಿ ಒಂದು ಅಂತರ ಇದೆಯಲ್ಲ, ಈ ಅಂತರವನ್ನು ಕಡಿಮೆ ಮಾಡಬೇಕು ಮತ್ತು ಬೆಳೆಯುವವರು ಮತ್ತು ಬಳಸುವವರು ಬಳಕೆದಾರರ ನಡುವೆ ಒಂದು ಸೇತುವೆ ಆಗಬೇಕು. ಮಧ್ಯವರ್ತಿಗಳ ಹಾವಳಿ ಏನಿದೆ ಅದು ಕೇವಲ ರೈತನ ಶೋಷಣೆ ಅಷ್ಟೇ ಮಾಡ್ತಾ ಇಲ್ಲ, ಗ್ರಾಹಕರ ಶೋಷಣೆನೂ ಆಗ್ತಾ ಇದೆ. ಅಲ್ಲಿ ರೈತರಿಗೆ 2 ರೂಪಾಯಿ kg ಸಿಕ್ಕರೆ ಇಲ್ಲಿ 20 ರೂಪಾಯಿ ಗ್ರಾಹಕರಿಗೆ ಮಾಡ್ತಿದ್ದಾರೆ. ಮಧ್ಯದಲ್ಲಿ 18 ರೂಪಾಯಿ ಹಿಂಗೆ ತೊಗೊಂಡು ಹಂಗೆ ಕೊಡೋಕ್ಕೆ 18 ರೂಪಾಯಿ ದಲಾಳಿಗಳಿಗೆ ಹೋಗ್ತಾ ಇದೆ. ಇದರಿಂದ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಗುಳೆ ಹೋಗೋದು ಜಾಸ್ತಿ ಆಗ್ತಾ ಇದೆ, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಕೇವಲ ನಾವೆಲ್ಲ ಸರ್ಕಾರಗಳಿಗೆ ನಾವು ಒತ್ತಾಯ ಮಾಡ್ತಾನೆ ಬಂದಿದ್ದೀವಿ. ಅದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಬಂಡವಾಳಶಾಹಿಗಳ ಕೈಯಲ್ಲಿ ರಾಜಕೀಯ ಪಕ್ಷಗಳಿರ್ಬೋದು, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಅವರಿಗೆ ದುಡಿಯೋ ವರ್ಗದ ಬಗ್ಗೆ ಚಿಂತೆ ಇಲ್ಲ. ಹಾಗಾಗಿ ನಗರವಾಸಿಗಳೇನಿದ್ದಾರೆ, ಬೆಂಗಳೂರು ಅನ್ನುವಂತಹ ಮಹಾನಗರಗಳಲ್ಲಿ, ಮುಂಬೈ, ಬೇರೆ ಬೇರೆ ಮಹಾನಗರಗಳಲ್ಲಿ ಏನಿದ್ದಾರೆ ಜನ, ಅವ್ರಿಗೆ ಇವತ್ತಿಗೂ ಏನೋ ಒಂದು ಸೂಕ್ಷ್ಮತೆ ಇದೆ. ನಾವು ತಗೊಂಡು ತಿಂತಾ ಇರುವಂಥದ್ದು ಎಲ್ಲಿಂದ ಬರ್ತಾ ಇದೆ, ಅವ್ರು ಹೆಂಗಿದ್ದಾರೆ, ಆ ಸೂಕ್ಷ್ಮತೆಯನ್ನು ಮುಟ್ಟುವಂಥ ಕೆಲಸವನ್ನು ಈ ಸಂತೆ ಮೂಲಕ ಮಾಡಬೇಕು ಅಂತ ಹೊರಟಿದ್ದೀವಿ. ಇದು ಮೊಟ್ಟ ಮೊದಲನೇ ಬಾರಿಗೆ ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಮಾಡ್ತಿರುವಂಥ ಸಂತೆ. ಯಾಕೆಂದರೆ ರೈತರ ರೋದನ, ಅರಣ್ಯ ರೋದನಕ್ಕೂ ರೈತರ ರೋದನಕ್ಕೂ ವ್ಯತ್ಯಾಸನೇ ಇಲ್ಲ. ಹಳ್ಳಿಗಳಲ್ಲಿ ಬೆಳೆಗಳನ್ನು ಬೀಟ್ರೂಟು, ಮೊನ್ನೆ ಹಾಸನಕ್ಕೆ ಹೋಗಿದ್ವಿ, ಬೀಟ್ರೂಟು ಹೀಗಿಲ್ಲ, ಅದು ಕುಂಬಳಕಾಯಿ ಥರ ಆಗಿದೆ. ಯಾಕಂದರೆ ಅದನ್ನು ಕೀಳೋಕ್ಕೆ ಸಾಧ್ಯನೇ ಇಲ್ಲ, ಕೀಳೋ ದುಡ್ಡು ಕೂಡ ಬರ್ತಾ ಇಲ್ಲ. ಹಾಗಾಗಿ ಬಿಟ್ಟುಬಿಟ್ಟಿದ್ದಾರೆ, ಹಾಗಾಗಿ ಉಳಿಸ್ತಾ ಇದ್ದಾರೆ ಅದನ್ನು. ಇದನ್ನು ನಾವು ತಿನ್ನೋರಿಗೆ ತಿಳಿಸ್ಬೇಕಲ್ಲ, ತಿನ್ನೋರಿಗೆ ಗೊತ್ತಿಲ್ಲ, ಅವರಿಗೆ ಕಡಿಮೆ ಬೆಲೆಗೆ ಸಿಗ್ತಿದೆ ಅಂತ ಖುಷಿಯಿಂದ ತಿಂತಿದ್ದಾರೆ. ಹಾಗಾಗಿ ಈ ಸೇತುವೆ, ಈ ಮಧ್ಯದಲ್ಲಿರೋ ಅಂತರವನ್ನು ತೆಗೆದುಹಾಕಿ ಒಂದು ಸೇತುವೆ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಎಲ್ಲ ತರಕಾರಿ ಬೆಳೆಗಾರರು, ನಮ್ಮ ಏನು ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಮೈಸೂರು, ಚಾಮರಾಜನಗರ, ಮಂಡ್ಯ, ಇದೆಲ್ಲ ಸುತ್ತಮುತ್ತ ಜಿಲ್ಲೆಗಳಿಂದ ರೈತರು ಬರ್ತಿದ್ದಾರೆ. ಏನೇನು ಬೆಳೆದಿದ್ದಾರೆ ಎಲ್ಲವನ್ನೂ ತರ್ತಾ ಇದ್ದಾರೆ. ಎಷ್ಟು ತರಬೇಕು ಇನ್ನೂ ಅನ್ನೋದು ಗೊತ್ತಿಲ್ಲ, ಬಟ್ ಎಷ್ಟು ಸಾಧ್ಯ ಆಗುತ್ತೋ ಎಲ್ಲವನ್ನೂ ತರ್ತಾ ಇದ್ದಾರೆ. ಇದಕ್ಕೆ ಬೆಂಬಲವಾಗಿ, ಇದಕ್ಕೆ ನೈತಿಕ ಬೆಂಬಲವನ್ನು ಸೂಚಿಸ್ತಾ ನಾಡಿನ ಪ್ರಜ್ಞಾವಂತ ಕಲಾವಿದರು, ಸಾಹಿತಿಗಳು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ರಂಗಾಯಣ ರಘು ಇರ್ಬೋದು, ಡಾಲಿ ಧನಂಜಯ ಅವರಿರ್ಬೋದು, ರೈತರ ಏನು ಮದುವೆ ಆಗ್ತೀನಿ ಅಂತ ಹರ್ಷಿಕಾ ಪೋರಾಚ ಅವರು ರೈತನ ಮದುವೆ ಆಗಿದ್ದಾರೆ, ಅವರು, ಅದಿತಿ ಪ್ರಭುದೇವ ಅವರು ಎಲ್ಲರೂ ಕೂಡ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಕೂಡ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಇದೊಂದು ಹೊಸ ಪ್ರಯೋಗ ನಡೀತಾ ಇದೆ. ಇಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ನನ್ನ ಕಡೆಯಿಂದ. ಈಗ KT ಗಂಗಾಧರ್ ಅವರು ಇನ್ನೊಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾರೆ. ರೈತ ಬೀದಿ ಮೇಲೆ ಟೊಮೆಟೊ, ತರಕಾರಿ, ಕಾಯಿಪಲ್ಯಗಳನ್ನು ಒಗಾಸ್ತಿದ್ದಾರೆ, ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಇದೇನು ತೋರಿಸುತ್ತೆ ಅಂದರೆ, ಯಾವಾಗ ತಾನು ಬೆಳೆದ ಬೆಲೆಗೆ ಸಿಗಲಿಲ್ವೋ ಅವನು ರೈತ ಬೆಳಿತಾನೆ, ಅದು ಡಿಸ್ಕರೇಜ್ ಅಂತ. ಅಂದರೆ ಮುಂದೆ ನೀನು ಬೆಳಿಬೇಡ ಅಂತ. ಅವನು ಬೆಳೆಯೋದನ್ನು ನಿಯಂತ್ರಿಸ್ತಾ ಅಂದರೆ ಈ ದುರ್ಲಾಭ ಪಡೀಲಿಕ್ಕೆ ಇದೇ ವರ್ತಕರು ತಯಾರಿರ್ತಾರೆ. ಯಾವಾಗ ರೈತ ಬೆಳೆಯೋದನ್ನು ಕಡಿಮೆ ಮಾಡ್ತಾನೋ ಬೆಲೆ ದುಪ್ಪಟ್ಟಾಗ್ತಾ ಹೋಗುತ್ತೆ. ತರಕಾರಿ, ಕಾಯಿಪಲ್ಯ ಕೈಗೆಟಕದ ದರದಲ್ಲಿ ಅಂತೇಳಿ ಪತ್ರಿಕೆಯಲ್ಲಿ ಬರುತ್ತೆ. ಸೊ ಆವಾಗಲೂ ಕೂಡ ಗ್ರಾಹಕನೇ ಎಕ್ಸ್ಪ್ಲೈಟರ್, ಊಟ ಮಾಡೋನೇ ಎಕ್ಸ್ಪ್ಲೈಟರ್. ಅಂದರೆ ಇಲ್ಲಿ ನನ್ನ ವಿನಂತಿ ಏನಂದರೆ, ನಾವು ನಮ್ಮ ಜೀವನಕ್ಕಾಗಿ ನಾವು ಬೆಳಿತೀವಿ. ಯಾಕೆಂದರೆ ಅಗ್ರಿಕಲ್ಚರ್ ಈಸ್ ಎನ್ ಎಂಪ್ಲಾಯ್ಮೆಂಟ್ ಫಾರ್ ಅಸ್. ನಮಗೆ ಕೃಷಿ ಒಂದು ಉದ್ಯೋಗ ಸೃಷ್ಟಿ ಮಾಡುತ್ತೆ. Agriculture gives us an employment guarantee as well as the food guarantee of Indian peoples. ಹಾಗಾಗಿ ನಾನು ನನ್ನ ಉದ್ಯೋಗಕ್ಕೆ ಮಾಡ್ತೀನಿ. ಆದರೆ ಗ್ರಾಹಕರಾದವರು ನನ್ನ ಮಗು ಯಾವ ಹಾಲು ಕುಡಿತದೆ,
ನಾನು ಯಾವ ರೀತಿಯ ಹಣ್ಣನ್ನು ತಿಂತಿದ್ದೀನಿ, ನಾನು ಯಾವ ರೀತಿಯ ಅಕ್ಕಿ ಊಟ ಮಾಡ್ತಿದ್ದೀನಿ, ನಾನು ಯಾವ ರೀತಿಯ ಹಣ್ಣನ್ನು ತಿಂತಿದ್ದೀನಿ, ತಾವು ಗ್ರಾಹಕ ಪ್ರಜ್ಞೆ ಇರೋರು ಯೋಚನೆ ಮಾಡಬೇಕು. ಇದಕ್ಕೆ ಕನ್ಸ್ಯೂಮರ್ ಅವೇರ್ನೆಸ್ ಅಂತ ಕರಿತೀವಿ. ನೀವು ಯಾವಾಗ ಉತ್ತಮವಾದ ಕ್ವಾಲಿಟಿಯನ್ನು ಗ್ರಾಹಕ ಬೇಡಿಕೆ ಪಡ್ತಾನೋ ಆಗ ನಾನು ಕೂಡ ಉತ್ತಮವಾದಂಥ ಆರ್ಗ್ಯಾನಿಕ್ ಆಗಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಇಲ್ಲದೆ ಬೆಳೆದು ನನ್ನ ಜನರ ಆರೋಗ್ಯ ರಕ್ಷಣೆಗೆ ನನ್ನ ಆಹಾರವನ್ನು ನಾನು ಬೆಳ್ಕೊಳಕ್ಕೆ ಸಾಧ್ಯ. ಹಾಗಾಗಿ ಬೆಳೆಗಾರ ಮತ್ತು ಬಳಕೆದಾರ ಈ ಇಬ್ಬರ ಮಧ್ಯೆ ಈ ತಾಂತ್ರಿಕ ಮತ್ತು ವೈಜ್ಞಾನಿಕ ಚಿಂತನೆಗಳು ಬರ್ತಲೇ ಇದ್ದರೆ ಅದನ್ನು ಮುಂದುವರೆದ ದೇಶ ಅಂತ ಹೆಂಗೆ ಕರಿತೀರಿ ನೀವು? ಇಂಡಿಯಾ ಇಸ್ ಅನ್ ಅಂಡರ್ ಡೆವಲಪ್ಡ್ ಕಂಟ್ರಿ, ಮುಂದುವರಿತಾ ಇರೋ ದೇಶ ಅಂತ ಹೇಳಿ ಇನ್ ವಾಟ್ ಕೈಂಡ್ ಇಟ್ ಈಸ್ ಡೆವಲಪಿಂಗ್. ಮನುಷ್ಯ ತನ್ನ ಆಹಾರವನ್ನು ಹೇಗೆ ಹುಡುಕೋಬೇಕು, ಹೇಗೆ ಕಲಿಬೇಕು ಅನ್ನೋ ಪ್ರಾಕ್ಟೀಸೇ ಮಾಡದಿದ್ರೆ ನಾವು ಅದನ್ನು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರೆಯಕ್ಕೆ ಬರೋದೇ ಇಲ್ಲ. ಬರೀ ಅಂಕಿಅಂಶಗಳ ಮೇಲೆ ಅಭಿವೃದ್ಧಿ ದೇಶವನ್ನು ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಯಮಾಡಿ ನಾವು ಇವತ್ತಿನ ಕನ್ಸ್ಯೂಮರ್ ಅವೇರ್ನೆಸ್ಗೆ ಮಹಿಳೆಯರ ತಾಯಂದಿರು ಅಕ್ಕಂದಿರು ಬಂದಿದ್ದಾರೆ, ಅವ್ರು ಮಾತಾಡ್ತಾರೆ. ನನ್ನ ವಿನಂತಿ ಇಷ್ಟೇ, ನಿಮ್ಮ ಮೊಹಲ್ಲಾಗಳಲ್ಲಿ ನೀವು ಒಂದು ಸಂತೆ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ರೆ ನನ್ನ ರೈತ ತೊಗರಿಬೇಳೆ, ಆರ್ಗ್ಯಾನಿಕ್ ಬೆಲ್ಲ, ಒಳ್ಳೆಯ ಹಾಲು, ಒಳ್ಳೆಯ ತರಕಾರಿಗಳು, ಫಿನಿಶ್ಡ್ ಪ್ರಾಡಕ್ಟ್ ಎಲ್ಲರೂ ಕೂಡ ನಮ್ಮ ಗ್ರಾಹಕರು. ಈಗ ನಾವು ಅವರಿಗೆ ಮಾರುಕಟ್ಟೆ ಕೌಶಲ್ಯವನ್ನು ರೈತನಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಏಕೆಂದರೆ ಮಾರುಕಟ್ಟೆ ಕೌಶಲ್ಯ ಇದನ್ನು ಅರ್ಥ ಮಾಡ್ಕೊಳ್ತಿದ್ರೆ ಬೆಳೆಗಾರ ಮತ್ತು ಬಳಕೆದಾರ ಇಬ್ಬರು ಶೋಷಣೆ ಒಳಪಡ್ತಾರೆ. ಇದಾಗಬಾರ್ದು. ದಯಮಾಡಿ ಎಲ್ಲ ಮೊಹಲ್ಲೆಗಳಲ್ಲಿ ಬೆಂಗಳೂರಿನಲ್ಲಿ ಇವತ್ತು ತುಂಬ ಪ್ರಪಂಚದಲ್ಲಿ ಬೆಳೀತಾ ಇರ್ತಕ್ಕಂಥ ಅತ್ಯುನ್ನತವಾದ ನಗರ ಅಂದರೆ ಬೆಂಗಳೂರು. ಈ ಬೆಂಗಳೂರನ್ನು ಜೋಪಾನ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ ರೈತರಾಗಿ. ಆ ಮಟ್ಟಕ್ಕೆ ನೀವೆಲ್ಲರೂ ಹೆಚ್ಚಿನ ನಮ್ಮ ಗ್ರಾಹಕ ಪ್ರಜ್ಞೆ ಬೇರೆ ದಾರಿ ಸಿಗದಿರ ಆತ್ಮಹತ್ಯೆಗೆ ಹೋಗ್ತಾ ಇದ್ದಾರೆ. ವಿಪರ್ಯಾಸ ನೋಡಿ, ವರ್ಷದಲ್ಲಿ ನಮಗೆ ಪ್ರತಿದಿನ 30 ರೈತರು ಇಡೀ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದರೆ 1947ನೇ ಇಸ್ವಿನಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು. ನಾವೀಗ ಚಂದ್ರನ್ಗೆ ಹೋಗ್ತಾ ಇದ್ದೀವಿ, ಮಾಸ್ಕ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ನಮ್ಮ ಜೊತೆಲಿ ಇದ್ದಂಥ ಒಂದು ರೈತನಿಗೆ ಒಂದು ಕರೆಕ್ಟಾಗಿರೋ ಬೆಲೆ ಕೊಡೋಕ್ಕೆ ನಮ್ಮ ಕೈಲಾಗಲಿಲ್ಲ. ಇದು ದುಸ್ಥಿತಿ. ನಾವು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೀರಿನ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದಿನ ನಾವು ರೈತನ ಸಂರಕ್ಷಣೆ ಬಗ್ಗೆ ನಾವು ಮಾತಾಡೋಂಥ ದಿನ ಬರ್ಬೋದೇನೋ. ಹಾಗಾಗಿ ನಾವು ರೈತನ ಉಳಿಸ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ರೈತನ ಉಳಿಸೋದೊಂದೇ ಅಲ್ಲ, ಆ ರೈತನ ಉಳಿಸೋದ್ರಿಂದ ನಮ್ಮ ಮಕ್ಕಳ ಮತ್ತು ನಮ್ಮ ಭವಿಷ್ಯ, ನಮ್ಮ ಭವಿಷ್ಯದ ನಮ್ಮ ಜೀವನ ಮತ್ತು ನಮ್ಮ ಮಕ್ಕಳ ಫುಡ್ ಸೆಕ್ಯೂರಿಟಿ ಮತ್ತು ಫುಡ್ ಸೇಫ್ಟಿ, ಫುಡ್ ಸಾವರ್ನಿಟಿ ಅಂತ ಏನು ಮಾಡ್ತಾ ಇರ್ತೀವಿ, ನಾವು ಅದನ್ನು ಉಳಿಸ್ಕೋಬೇಕಾಗತ್ತೆ. ಹಾಗೆ ರೈತನ ಕಾಪಾಡೋಣ, ರೈತನ ಕಾಪಾಡ್ತಾ ನಮ್ಮನ್ನು ಕಾಪಾಡ್ಕೊಳ್ಳೋಣ. ಅದಕ್ಕೆ ನೀವೆಲ್ಲರೂ ಸಹಕಾರ ಇರಲಿ. ಅವರು ಬಯಲುರಂಗ ಮಂದಿರ ಎಲ್ಲ ಬಿಟ್ಕೊಟ್ಟಿದ್ದಾರೆ. ಸೊ 3 ದಿವಸ ನಾವು ಅವ್ರನ್ನ ಸ್ವಾಗತಿಸ್ತೀವಿ. ಎಲ್ಲ ನಮ್ಮ ಬೀದಿಯಲ್ಲೂ ನಾವು ವಾಟ್ಸಪ್ ಗ್ರೂಪಲ್ಲೆಲ್ಲ ಮೆಸೇಜ್ ಹಾಕ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ಇಲ್ಲಿ ತರಕಾರಿ, ಮನೆ ಸಾಮಾನು ಒಂದು 40 ಸ್ಟಾಲ್ ಬರುತ್ತೆ, ನಾವೆಲ್ಲ ತೊಗೊಳ್ಳೋಣ, ಅವ್ರಿಗೆ ಸಹಕಾರ ಕೊಡೋಣ ಅಂತ. ಸೊ ಇದರಿಂದ ನಮ್ಮ ಮಕ್ಕಳಿಗೂ ಒಳ್ಳೆ ಆಹಾರ ನಾವು ಕೊಟ್ಟಂಗಾಗುತ್ತೆ. ಸಾವಯವದ್ದು ಇದು ನಾವೆಲ್ಲ ಟೆರೆಸ್ ಗಾರ್ಡನ್ ಮಾಡ್ತೀವಿ, ಸಾವಯವ ಕೃಷಿ, ರಾಜರಾಜೇಶ್ವರಿ ನಗರದವರು. ಸೊ ನಮ್ಮ ಪೂರ್ತಿ ಗ್ರೂಪ್ ಅವರಿಗೆ ಸಹಕಾರ ಕೊಟ್ಟು ನಾವು ಮಕ್ಕಳಿಗೂ ತೋರಿಸಿ ಒಳ್ಳೆ ಮನೆಯವರಿಗೆಲ್ಲ ಒಳ್ಳೆ ಊಟನೂ ಹಾಕೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂಥ ಇವರೆಲ್ಲರಿಗೂ ಇಷ್ಟು ಟೈಮು ಮತ್ತು ಇದನ್ನು ಅವರು ಇದಕ್ಕೋಸ್ಕರ ಸ್ಪೆಂಡ್ ಮಾಡಿ ಇದಕ್ಕೋಸ್ಕರ ಹೋರಾಟ ಮಾಡೋಕ್ಕೆ ನಿಂತಿರೋಕ್ಕೆ ನಮ್ಮದೊಂದು ಚಿಕ್ಕ ಸಹಾಯ ಅಷ್ಟೇ. ಅವ್ರು ಮಾಡ್ತಿರೋ ಈ ಕೆಲಸಕ್ಕೆ ನಾವು ಪೂರ್ತಿ ಸಹಕಾರ ಕೊಡ್ತಾ ಇದ್ದೀವಿ. ನಿಮ್ಮಿಂದೆಲ್ಲರಿಂದನೂ ಇದನ್ನೇ ಬಯಸ್ತಾ ಇದ್ದೀವಿ. This was very nice actually. Chukiyar, when she mentioned about this smooth ಏನೋ ನಡೀತಾ ಇರೋದು ತುಂಬ ಖುಷಿ ಆಯಿತು. ಯಾಕೆಂದರೆ ಇಟ್ ಈಸ್ ಸೋ ಇಂಪಾರ್ಟೆಂಟ್ ದಟ್ ವಿ ಸಪೋರ್ಟ್ ಅ ಪರ್ಸನ್ ಲೋಕಲಿ. ನಾವು ಲೋಕಲ್ ಆಗಿದ್ಬಿಟ್ಟು ಲೋಕಲಿ ಇಫ್ ಯು ಡೋಂಟ್ ಸಪೋರ್ಟ್ ಇಟ್ ಇಸ್ ರಿಯಲಿ ವೆರಿ ಪೇನ್ಫುಲ್. ಬಿಕಾಸ್ ನನ್ನ ಸ್ವಂತ ಅನುಭವ ಹೇಳ್ತೀನಿ. ಒಂದ್ಸಲ ಹೊಸಕೋಟೆನಲ್ಲಿ ನಾನು ತರಕಾರಿ ತೊಗೊಂಡಾಗ, ಎಕ್ಸಾಂಪಲ್ ಐ ಆಮ್ ಜಸ್ಟ್ ಸ್ಟೇಟಿಂಗ್,
ಬೆಂಡೆಕಾಯಿ ಕೆ ಜಿ 15 ರೂಪಾಯಿ. ಪಾಪ ರೈತ ಅವನು ನನಗೆ ಕೆ ಜಿ ಹಾಕ್ತಾ ಇಲ್ಲ, ಅವನು ತಳ್ತಾ ಇದ್ದಾನೆ ಆಯಿತಾ. ಬಟ್ ಬೆಂಗಳೂರಲ್ಲಿ ಹ್ಯಾವ್ ಟು ಪೇ 60 rupees 1 kg ಬೆಂಡೆಕಾಯಿ. ದ ಪೇನ್ ಇಸ್ ಅಷ್ಟು ಡಿಫ್ರೆನ್ಸ್. ಪಾಪ ಅವ್ನು ಬೆಳೆದ್ಬಿಟ್ಟು ವಿಪರ್ಯಾಸ ಏನಂದರೆ ಅವ್ರು ಬೆಳೆದ್ಬಿಟ್ಟು ಪಾಪ ಅವ್ರಿಗೆ ಸರಿಯಾಗಿ ಊಟ ಇಲ್ಲ ಅಂದರೆ ಬಹಳ ಪೇನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವೆನ್ ಐ ಹರ್ಡ್ ಟುಡೇ ಮಾರ್ನಿಂಗ್ ಅವರು ಚುಕ್ಕಿಯವರು ಶಿ ಮೆನ್ಷನ್ ದಟ್ ಕರ್ನಾಟಕ ಹ್ಯಾಸ್ ದ ಸೆಕೆಂಡ್ ಹೈಯೆಸ್ಟ್ ಆಫ್ ಆತ್ಮಹತ್ಯೆ ಆಫ್ ಫಾರ್ಮರ್ಸ್. ಸಾರಿ, ಅದು ತುಂಬ